ಯೇಸುವಿನ ಹಿಂದೆ ಹೋಗುವ, ಆತನಲ್ಲಿ ನೆಲೆಗೊಳ್ಳುವ, ಆತನಲ್ಲೇ ಪಾಲ ಕೊಡುವ. ಯೇಸುವನ್ನು ಬಿಟ್ಟು ಏನು ಮಾಡಲಾಗದು, ಯೇಸುವನ್ನು ಬಿಟ್ಟು ಏನು ಮಾಡಲಾಗದು. ಯೇಸುವಿನ ಹಿಂದೆ ಹೋಗುವ, ಆತನಲ್ಲಿ ನೆಲೆಗೊಳ್ಳುವ, ಆತನಲ್ಲೇ ಪಾಲ ಕೊಡುವ. ಯೇಸುವನ್ನು ಬಿಟ್ಟು ಏನು ಮಾಡಲಾಗದು, ಯೇಸುವನ್ನು ಬಿಟ್ಟು ಏನು ಮಾಡಲಾಗದು. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ಎಂದು ಯೇಸು ಹೇಳಿದನು. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ಎಂದು ಯೇಸು ಹೇಳಿದನು. ನನ್ನಲ್ಲಿದ್ದು ಫಲ ಕೊಡದ ಕೊಂಬೆಗಳನ್ನೆಲ್ಲ ಕಡಿದು ಬೆಂಕಿಯಲ್ಲಿ ಹಾಕಿ ಸುಡುವರು, ಬೆಂಕಿಯಲ್ಲಿ ಹಾಕಿ ಸುಡುವರು. ನನ್ನ ಜೀವಿತ ನಿನ್ನ ಜೀವಿತ ಏನಾಗಿದೆ, ನನ್ನ ಜೀವಿತ ನಿನ್ನ ಜೀವಿತ ಏನಾಗಿದೆ. ಯೇಸುವಿನ ಹಿಂದೆ ಹೋಗುವ, ಆತನಲ್ಲೇ ನೆಲೆಗೊಳ್ಳುವ, ಆತನಲ್ಲೇ ಪಾಲ ಕೊಡುವ. ಯೇಸುವನ್ನು ಬಿಟ್ಟು ಏನು ಮಾಡಲಾಗದು, ಯೇಸುವನ್ನು ಬಿಟ್ಟು ಏನು ಮಾಡಲಾಗದು. ನಾನೇ ಒಳ್ಳೆಯ ಕುರುಬನು, ಕುರಿಗಾಗಿ ಪ್ರಾಣವ ಕೊಡುವೆನು. ನಾನೇ ಒಳ್ಳೆಯ ಕುರುಬನು, ಕುರಿಗಾಗಿ ಪ್ರಾಣವ ಕೊಡುವೆನು. ನನ್ನ ಕುರಿ ನನ್ನ ಸ್ವರವ ಕೇಳಿ ನನ್ನ ಹಿಂದೆ ಬರ್ಬೋದು, ನನ್ನ ಕುರಿ ನನ್ನ ಸ್ವರವ ಕೇಳಿ ನನ್ನ ಹಿಂದೆ ಬರ್ಬೋದು. ಕಿವಿಗೊಡದ ಕುರಿ ನಾಶವಾಗ್ಬೋದು, ಕಿವಿಗೊಡದ ಕುರಿ ನಾಶವಾಗ್ಬೋದು. ನನ್ನ ಜೀವಿತ ನಿನ್ನ ಜೀವಿತ ಏನಾಗಿದೆ, ನನ್ನ ಜೀವಿತ ನಿನ್ನ ಜೀವಿತ ಏನಾಗಿದೆ. ಯೇಸುವಿನ ಹಿಂದೆ ಹೋಗುವ, ಆತನಲ್ಲಿ ನೆಲೆಗೊಳ್ಳುವ, ಆತನಲ್ಲಿ ಪಾಲ ಕೊಡುವ. ಯೇಸುವನ್ನು ಬಿಟ್ಟು ಏನು ಮಾಡಲಾಗದು, ಯೇಸುವನ್ನು ಬಿಟ್ಟು ಏನು ಮಾಡಲಾಗದು, ಯೇಸುವನ್ನು ಬಿಟ್ಟು ಏನು ಮಾಡಲಾಗದು. 7ನೇ ಅಧ್ಯಾಯ 13ನೇ ವಚನ ದಯಮಾಡಿ ಯಾರಾದ್ರೂ ಓದಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿಯ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಈ ವಿಷಯದಲ್ಲಿ ನಾವು ನೋಡುವಾಗ ನಾವು ಅನೇಕ ವಿಷಯಗಳನ್ನ ತಿಳಿದುಕೊಂಡ್ವಿ. ಸಭೆಯ ಒಂದು ವಿಷಯದಲ್ಲಿ ಕಠಿಣವಾದ ಬೋಧನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವು ನೋಡುವಾಗ ಅನೇಕ ಸಭೆಗಳಲ್ಲಿ ಈ ಒಂದು ನಿಜವಾದಂತ ವಾಕ್ಯ ಹೇಳುವಂತ ಸಭೆಗಳನ್ನ ನಾವು ನೋಡುತ್ತಿಲ್ಲ. ಆದರೆ ಸತ್ಯವಾಗಿ ವಾಕ್ಯ ಇದ್ದ ಹಾಗೆ ಬೋಧಿಸುವಂತ ಸಭೆಗಳು ಕೆಲವು ಸಭೆಗಳು ಮಾತ್ರ ಇದ್ದಾವೆ. ಅದರಲ್ಲಿ ನಾನು ನೋಡುವಂತ ಒಂದು ಸಭೆ, ನಾನು ಆಯ್ಕೆ ಮಾಡಿಕೊಂಡಂದ್ರೆ ನನ್ನನ್ನು ನಡೆಸಿದಂತ ಈ ಸಭೆಗೆ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಮ್ಮ ಸಹೋದರರ ಸಭೆಗಳಲ್ಲಿ ವಾಕ್ಯವನ್ನ ಹೆಚ್ಚಾಗಿ ಸೇರಿಸಿಕೊಳ್ಳಲಿಲ್ಲ, ಯಾವುದು ಕೂಡ ಸೇರಿಸಿಕೊಳ್ಳಲಿಲ್ಲ.
ಮತ್ತು ಯಾವ ವಾಕ್ಯವನ್ನು ಕೂಡ ಅವರು ತೆಗೆದಾಕಿಲ್ಲ ಎಂಬ ಒಂದು ವಿಷಯವನ್ನ ನಾವು ಗಮನಿಸ್ತೇವೆ. ಇವತ್ತು ಇದ್ದಕ್ಕಿದ್ದ ಹಾಗೆ ದೇವರ ವಾಕ್ಯವನ್ನ ಬೋಧಿಸುವಂಥದ್ದು ಎಂಬುದಾಗಿರುವಾಗ ನಿಜವಾಗ್ಲೂ ಕಠಿಣ ಬೋಧನೆ, ದೇವರ ವಾಕ್ಯ ಒಂದು ಎದೆ ಮುಟ್ಟುವಂತ, ಹೃದಯವನ್ನು ಮುಟ್ಟುವಂತ ಬೋಧನೆ ವಾಕ್ಯಗಳು, ಮತ್ತು ಸಭೆಯಲ್ಲಿ ಎಲ್ಲ ಮರ್ಯಾದೆಯ ಪ್ರಕಾರವಾಗಿ ಇದು ಕೊರಿಂಥದವರಿಗೆ ಬರೆಯುವಂತ ಪೌಲನು ಬರೆದಿರುವುದನ್ನು ನೋಡುತ್ತೇವೆ. ಹಾಗೆಯೇ ತಿಮೋತಿಯನಿಗೆ ಕೂಡ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಈ ಸಭೆಯಲ್ಲಿ ಎಲ್ಲ ಮರ್ಯಾದೆಯಿಂದ ಅದು ಎಂಬುದಾಗಿ. ಮೂರನೇದಾಗಿ ಆರಾಧನೆಯ ಕ್ರಮ ಹೇಗೆ ಇರಬೇಕೆಂಬುದಾಗಿ, ಆರಾಧನೆಯ ಕ್ರಮವನ್ನ ನನಗೆ ಬಹಳ ಒಂದು ಇಷ್ಟಕರವಾಗಿ ಸಭೆಗಳಲ್ಲಿ ಆರಾಧನೆಯ ಕ್ರಮ ನಡೆಸುವುದನ್ನ ನೋಡ್ತೇವೆ. ನಮ್ಮ ಸಹೋದರ ಸಭೆಯಲ್ಲಿ ಈ ರೀತಿಯಾದ ಒಂದು ಕ್ರಮವಾದ ಆರಾಧನೆಯನ್ನ ಮಾಡುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಮತ್ತು ನಿಯಮಗಳು ಎಂಬುದಾಗಿ ಹೇಳುವಾಗ ಕೆಲವು ಸಭೆಯಲ್ಲಿ ನಿಯಮಗಳು ಅಂತ ಇರುತ್ತೆ. ಒಂದು ಹೇಳುವಾಗ 20ನೇ ಅಧ್ಯಾಯದಲ್ಲಿ ನಾವು ಅಪೊಸ್ತಲ ಕಾರ್ಯ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಅವರು ಕೂಡಿ ಬಂದಿದ್ದರು. ಈ ನಿಯಮಗಳು ಕೂಡ ಪಾಲಿಸುವಂಥದ್ದು, ಈ ನಿಯಮಗಳನ್ನ ಕೂಡ ನಾವು ಗಮನಿಸ್ತಾ ಬಂದವು. ಮತ್ತು ಸ್ತ್ರೀಯರ ವಿಷಯದಲ್ಲಿ ಯಾವ ರೀತಿಯ ಅವರಿಗೆ ಪ್ರೋತ್ಸಾಹ ಮತ್ತು ಯಾವ ರೀತಿಯಲ್ಲಿ ಅವರಿಗೆ ಸಭೆಯಲ್ಲಿ ಹೇಗೆ ಅವರನ್ನು ನಡೆಸಿಕೊಳ್ಬೇಕು ಮತ್ತು ಅವರಿಗೆ ಯಾವ ರೀತಿಯಾಗಿ ಅವರಿಗೆ ವಾಕ್ಯವನ್ನ ಹೇಳುವುದು, ವಾಕ್ಯವನ್ನ ಅವರು ಸ್ತ್ರೀಯರ ಮಧ್ಯದಲ್ಲಿ ಸ್ತ್ರೀಯರ ಕೂಟ ಇವುಗಳಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಸಭೆಯಾಗಿದೆ. ಆದ್ರೆ ಸಭೆಯಲ್ಲಿ ವಿಷಯದಲ್ಲಿ ಗಟ್ಟಿಯಾದಂತ ಬೋಧನೆ ಇದು ನಮ್ಮದಾಗಿರುತ್ತೆ. ಅದು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಒಂದೇ ರೀತಿಯಲ್ಲಿ ಒಂದೇ ನೀಟಾದ ಮಾರ್ಗದಲ್ಲಿ, ನೆಟ್ಟನೆಯ ಮಾರ್ಗದಲ್ಲಿ ನಡೆಯುವ ಹಾಗೆ ಬೋಧನೆ ಮಾಡತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ತಲೆಯ ಮೇಲೆ ಮುಸುಕ ಹಾಕಿಕೊಳ್ಳುವಂಥದ್ದು. ನಾವು 7ನೇ ವಿಷಯಕ್ಕೆ ಬಂದಾಗ ವಿಧೇಯತೆಯನ್ನ ತೋರುವಂತದ್ದು ಎಂಬುದಾಗಿ ಅನೇಕ ವಿಷಯಗಳನ್ನ ನಾವು ವಾಕ್ಯದಲ್ಲಿ ಕಲಿಯುತ್ತಾ ಬಂದೆವು. ಇವತ್ತು ಏನಾಗಿದೆ ಎಂಬುದಾಗಿ ಹೇಳುವಾಗ, ಪ್ರಿಯರೇ, ನನಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಆದ್ರೆ ಏನಾಗ್ತಾ ಇಲ್ಲ ಅಂತಂದ್ರೆ ಡ್ರೈವಿಂಗ್ ಮಾಡ್ತಾ ಇಲ್ಲ ಕಾರು. ಹೀಗೆ ಅನೇಕರಿಗೆ ಕ್ರೈಸ್ತನೆಂಬ ಹೆಸರಿದೆ, ದೇವರ ವಾಕ್ಯವನ್ನ ಓದುವಂಥದ್ದು, ಹೇಳುವಂಥದ್ದು ಎಲ್ಲ ಲೈಸೆನ್ಸ್ಗಳು ಇದೆ, ಪಡೆದಿರುತ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಲೈಫ್ ಇಲ್ಲ. ಪ್ರಾಕ್ಟಿಕಲ್ ಆಗಿ ಅದನ್ನ ಅನುಸರಿಸುವಂತೆ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವುದಕ್ಕಾಗ್ಲಿ ಅವರಿಗೆ ಮನಸ್ಸಿಲ್ಲದೆ ಅವರು ಏನಾಗಿದೆ ಎಂಬುದಾಗಿ ಹೇಳುವಾಗ, ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಜೀವಿಸುವಂತ ಹೆಸರಿದೆ, ಆದ್ರೆ ಅವರು ಸತ್ತವರಾಗಿದ್ದಾರೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ. ದಯಮಾಡಿ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1, 2, 3 ವಚನದಲ್ಲಿ ಓದಿ. ಒಂದನೇ ವಚನ ಹೋಗಿ 1, 2 ಓದಿ. ದಯಮಾಡಿ ಸಿಕ್ಕಿದವರು ಓದಿ. ಸಾರ್ದಸಿನಲ್ಲಿರುವ ಸಭೆಯ ದೂತನಿಗೆ ಬರೇ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳತನವು ಹೇಳುವುದೇನೆಂದರೆ, ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ.
ನಿನ್ನ ಕೃತ್ಯದಲ್ಲಿ ದೇವರ ಮುಂದೆ ನಿನ್ನ ಕೃತ್ಯಗಳು ಒಂದಾದರೂ ಸಂಪೂರ್ಣವಾಗಿಲ್ಲ. ಅಂದ್ರೆ ದೇವರ ವಾಕ್ಯಗಳನ್ನ ಕಲಿಯುವುದು, ದೇವರ ವಾಕ್ಯಗಳನ್ನ ಅದಂತೆ ನಡೆಯುವುದು ಸಂಪೂರ್ಣವಾಗಿಲ್ಲ. ಅವರು ಜೀವಿಸುವಂತ ಹೆಸರಿದೆ, ಆದ್ರೆ ಅವರು ಸತ್ತವರಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. ಆದ್ರೆ ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಿಗಾಗಿ ಸತ್ತವರು, ಬದುಕಿದ್ದೇವೆ ಎಂಬುದಾಗಿ ಹೆಸರು ಇದ್ದರೂ ಸತ್ತವರಾಗಿರ್ತಾರೆ. ಈಗ ನಾವು ಬದುಕ್ತಾ ಇದ್ದೀವಿ, ಆದ್ರೆ ಲೋಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಸತ್ತವರು ಏನ್ ಮಾಡ್ತಾರೆ? ಸತ್ತವರ ಕ್ರಿಯೆಗಳೇನು ಅಂತ ನೋಡುವುದಾದ್ರೆ ನಾವು ಕೊಲೊಸ್ಸೆಯ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ. ಕೊಲೊಸ್ಸೆಯದವರಿಗೆ 3ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನೊಂದಿಗೆ ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆಮೇಲೆ 3ನೇ ವಚನ, ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. 4ನೇ ವಚನ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ನೋಡಿ ಎಂತ ವಾಕ್ಯಗಳು ನಮಗೆ ದೇವರು ಕೊಡಲ್ಪಟ್ಟಿದೆ. ಆದ ಕಾರಣ ಅಂದ್ರೆ ಅದಕ್ಕೆ ಮುಂಚಿತವಾಗಿ ನಾವು ಎಲ್ಲ ಓದ್ಕೊಳ್ಬೇಕಾಗಿದೆ 2ನೇ ಅಧ್ಯಾಯದಲ್ಲಿ. ಅದರಿಂದ ಆದ ಕಾರಣ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದುಗಳನ್ನು ಹುಡುಕಿರಿ. ಆಗ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟದ ಕಾರಣ ಎಂಬುದಾಗಿ ನೋಡುವಾಗ ರೋಮಾಪುರದ ಪತ್ರ ಎಂಬುದಾಗಿ ನೋಡುವಾಗ, ರೋಮಾಪುರದವರಿಗೆ ಅಲ್ಲಿ ನೋಡುವಾಗ 6ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಲ್ವಾ? ಕ್ರಿಸ್ತನೊಂದಿಗೆ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಕ್ರಿಸ್ತನ ಪುನರುತ್ಥಾನದಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ. ದೀಕ್ಷಾಸ್ಥಾನ ಎಂಬುದಾಗಿ ಬಹಳ ಸಾಧಾರಣವಾಗಿ ತಿಳಿದುಕೊಳ್ಳುವಂಥದ್ದಲ್ಲ, ಆದ್ರೆ ದೀಕ್ಷಾಸ್ಥಾನ ಎಂಬುದಾಗಿ ಹೇಳುವಾಗ ಆ ಮರಣದಲ್ಲಿಯೂ ಮತ್ತು ಪುನರುತ್ಥಾನದಲ್ಲಿಯೂ ನಾವು ಪಾಲುಗಾರರಾಗಿದ್ದೇವೆ. ಆದ್ರಿಂದ ಕ್ರಿಸ್ತನನ್ನ ನಂಬಿದಾಗ ನಾವು ಕ್ರಿಸ್ತನ ಪುನರುತ್ಥಾನದಲ್ಲಿ ಪಾಲುಗಾರರಾಗಿದ್ದೇವೆ. ಆದುದರಿಂದ ಏನ್ ಮಾಡ್ಬೇಕೆಂಬುದಾಗಿ ಹೇಳುವಾಗ ಈಗ ಪಾಸ್ಟ್ ಟೆನ್ಸ್, ಅದು ಎಬ್ಬಿಸಲ್ಪಟ್ಟಿರುವುದರಿಂದ ಯಾರು ರಕ್ಷಣೆ ಹೊಂದಿದ್ದಾರೋ, ಯಾರು ಈ ಕ್ರಿಸ್ತನನ್ನು ಆರಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ಅವರು ನಡೆಯುತ್ತಾ ಇದ್ದಾರೋ, ಅವರು ಶಿಲುಬೆಯನ್ನು ಹೊತ್ತುಕೊಂಡವರಾಗಿ ತಾನು ಎಂಬುದು ನಿರಾಕರಿಸಿ ಈ ಲೋಕದ ಆಶೆಗಳನ್ನು ತ್ಯಜಿಸಿ ಈ ಬಾಂಧವ್ಯಗಳು, ಕುಟುಂಬದಲ್ಲಿ ಎಲ್ಲ ಮಮತೆ ಎಂದು ಹೇಳುವಾಗ ಕ್ರಿಸ್ತನಿಗಿಂತ ಯಾರ ಮೇಲೆ ಮಮತೆ ಇಡದೆ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ, ಅಂದ್ರೆ ಕ್ರಿಸ್ತನಲ್ಲಿ ಬದುಕುವಂತ ಒಂದು ಹೆಸರಿದೆ, ಆದ್ರೆ ಸತ್ತವರಾಗಿದ್ದಾರೆ. ಆದ್ರೆ ಕ್ರಿಸ್ತನಲ್ಲಿ ಇಲ್ಲದವರು ಅವ್ರು ಏನಾಗಿದ್ದಾರೆ? ಜೀವಿಸುವಂತ ಹೆಸರಿದೆ. ನಾನು ಕೂಡ ಜೀವಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಅವರ ಕೃತ್ಯಗಳಲ್ಲಿ ದೇವರು ಅವರನ್ನು ಪರೀಕ್ಷೆ ಮಾಡುವಾಗ ಅವರು ಸತ್ತು ಹೋಗಿರುವಂತವ್ರು ಆಗಿರ್ತಾರೆ. ಹೀಗಿರುವಾಗ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುದಗಳನ್ನು ನಾವು ಹುಡುಕುವಂತರಾಗಿರಬೇಕು, ಹುಡುಕಿರಿ ಎಂಬುದಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. ಹಾಗಾದ್ರೆ ನಾವು ಏನಾಗಿದ್ದೇವೆ? ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದಗಳ ಮೇಲೆ ಇಡಬೇಡ್ರಿ. ಇವತ್ತು ನೋಡುವಂತ ಕ್ರಿಯೆಗಳೇನಪ್ಪಾ ಅಂದ್ರೆ ಕ್ರೈಸ್ತರಲ್ಲಿ ಇವತ್ತು ಸಂಬಂಧವಾದಗಳ ಮೇಲೆ ಮನಸ್ಸಿಟ್ಟು ಅದಕ್ಕಾಗಿ ಜೀವಿಸುವಂತವರು ಅವ್ರು ಏನಾಗಿದ್ದಾರೆ ಅಂದ್ರೆ ನಾಶನ ಮಾರ್ಗದಲ್ಲಿ
ವಿಶಾಲವಾದ ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದನ್ನು ನಾವು ಹೀಗೆ ಬದುಕಿದ್ರೆ ನಮಗೆ ಲೋಕದಲ್ಲಿ ನಮಗೆ ಹೆಸರು ಮತ್ತು ಮರ್ಯಾದೆ, ಗೌರವ ಎಲ್ಲ ಸಿಗ್ತದೆ. ನಾವು ಈ ಒಂದು ಮಾರ್ಗದಲ್ಲಿ ನಡೆದ್ರೆ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದ್ರೆ ನಮಗೆ ಒಂದು ಯಾವುದೇ ಒಂದು ಘನ, ಮಾನ, ಮರ್ಯಾದೆ, ಗೌರವ, ಸುಖ ಇವುಗಳು ನಮಗೆ ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡವರು ಅವರು ನಾಶನವಾದ ಮಾರ್ಗದಲ್ಲಿ ಅವರು ನಡೆಯುತ್ತಾ ಇದ್ದಾರೆ. ಮುಂದೆ ಅವರಿಗೆ ಇರುವಂತ ಒಂದು ಪ್ರಕಟಣೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾರೆ. ಮುಂದೆ ಅವರಿಗಿರುವಂತ ಪ್ರಕಟಣೆಯೇ ಅದು ನೋಡುವಂತ ಸ್ಥಳ, ಅದು ನಾವು ನೋಡಿ ವಾಕ್ಯದಲ್ಲಿ ತಿಳಿದುಕೊಂಡ ಸ್ಥಳ, ಅದು ಅಧೋಗತಿಯೇ, ಅದು ನರಕವೇ, ಉರಿಯುವಂತ ಬೆಂಕಿಯೇ. ಅಲ್ಲಿ ಅವರು ಸುಖದಿಂದ ಜೀವಿಸಿ ಸುಖವಾಗಿ ಅಲ್ಲಿ ಹೋಗಿ ನಾಶನಕ್ಕೆ ಒಳಗಾಗಿ ಅಲ್ಲಿ ಗೋಳಾಟವು, ಹಲ್ಲು ಕಡಿಯವು ಅಲ್ಲಿರ್ತದೆ. ಅಲ್ಲಿ ಅವರು ಲಾಜರನಂತೆ, ಐಶ್ವರ್ಯನಂತೆ ಅವರು, ನಾವು ಲೂಕನ್ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿಯೂ 16ನೇ ಅಧ್ಯಾಯಗಳಲ್ಲಿ ನೋಡ್ತೇವೆ ನಾವು. ಹಾಗೆ ಅವರು ಅಲ್ಲಿ ನರಕದಿಂದ ಅವರು ಮೇಲೆ ನೋಡುವಂತವರಾಗಿರ್ತಾರೆ. ನರಕದಿಂದ ಮೇಲೆ ನೋಡಿದರೆ ಪ್ರಯೋಜನ ಇಲ್ಲ. ಈಗ ನಾವು ಪರಲೋಕದ ಕಡೆಗೆ ಮೇಲೆತ್ತಿ ನೋಡಬೇಕು. ನಮ್ಮ ಗಂಟು ಅಲ್ಲಿದೆ. ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸು ಇದೆ ಎಂಬುದಾಗಿ ಹೇಳುವಾಗ ನಾವು ಪರಲೋಕದ ಕಡೆಗೆ ಗಮನಿಸುವಂತವರು ಬಹಳ ಜನರು. ಒಂದು ವೇಳೆ ಪರಲೋಕಕ್ಕಾಗಿ ಜೀವಿಸಿ ಪರಲೋಕದ ಮೇಲೆ ಇಟ್ಟಂತವರಿಗೆ ಈ ಲೋಕ ಅವರನ್ನ ಪ್ರೀತಿಸೋದಿಲ್ಲ. ಲೋಕದವರಾಗಿದ್ದರೆ ಲೋಕವು ಅವರನ್ನು ಪ್ರೀತಿಸ್ತದೆ. ಆದರೆ ಲೋಕದವರು ಆಗಿರದ ಕಾರಣ ಅವರು ಲೋಕವು ಅವರನ್ನ ಪ್ರೀತಿಸುವುದಿಲ್ಲ. ಆದ್ರಿಂದ ಈಗ ಬದುಕುತ್ತೇನೆಂಬ ಈ ಲೋಕದಲ್ಲಿ ಸುಮ್ಮನೆ ನಾವು ಬದುಕ್ತಾ ಇದ್ದೇವೆ. ಹೇಗೆ ಬದುಕ್ತಾ ಇದ್ದೇವೆ? ನಾವು ಫಿಲಿಪ್ಪಿ 3:19 ನೋಡೋಣ. ಕೊಲೆಸ ಮುಂಚಿತವಾಗಿ 3ನೇ ಅಧ್ಯಾಯ 19ನೇ ವಚನ. ನಾಶನವೇ ಅವರ ದೇವರ ನಾಚಿಕೆ, ಕೆಲಸಗಳಲ್ಲಿಯೇ ಅವರು ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸ್ಥಾನದವರು. ಇಲ್ಲಿ ನೋಡುವಾಗ 19ನೇ ವಚನ ಓದಪ್ಪ. 20ನೇ ವಚನ ಓದದಂಕ. ನಾಶನವೇ ಅವರ, ಸರಿಯಾಗಿ ಓದ್ಲಿಲ್ಲ ನೀನು ಅದನ್ನ. ನಾಶನವೇ ಅವರ ಅಂತ್ಯಾವಸ್ಥೆ, ಒಟ್ಟೆಯೇ ಅವರ ದೇವರು. ಒಟ್ಟೆಯೇ ಅವರ ದೇವರು. ನಾಚಿಕೆ, ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೋ ಪರಲೋಕದ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವ ಪರಾಕ್ರಮವನ್ನು ಸಾಧಿಸಿ ದೀನವಸ್ತುವ ಉಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಇವತ್ತು ಈ ಲೋಕದಲ್ಲಿ ಇನ್ನೊಂದು ವಚನ ಓದಿ, 2ನೇ ಅಧ್ಯಾಯ, ಅದೇ ಫಿಲಿಪ್ಪಿನವರಿಗೆ 21ನೇ ವಚನ, 2ನೇ ಅಧ್ಯಾಯ 21ನೇ ವಚನ, ಫಿಲಿಪಿಯವರಿಗೆ ನಾನು ಓದ್ತೀನಿ. ಓದಿ ನೀವು ಓದಿದ್ರೆ. ಯೇಸು ಕ್ರಿಸ್ತನ ಕಾರ್ಯಗಳ ಮನಸ್ಸಿಡುವುದಿಲ್ಲ. ತಿಮೋತಿಯನ ಗುಣವನ್ನು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ನೋಡ್ರಿ, ಇವು ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲೋಕದವರಲ್ಲ, ಲೋಕದವ್ರನ್ನ ಬಿಟ್ಟುಬಿಟ್ರಿ, ಆ ಕಡೆ ಇರ್ರಿ. ಕ್ರೈಸ್ತನಂತ ಹೇಳಿಸ್ಕೊಂಡು ನಾವು ಜೀವಿಸ್ತೇವೆ.
ಅಂತ ಹೆಸರಿದೆ. ಆದ್ರೆ ಅವರ ಕೃತ್ಯಗಳಲ್ಲಿ, ಅವರ ಜೀವನದಲ್ಲಿ ಸತ್ತವರಾಗಿದ್ದಾರೆ, ನಂಬಿಕೆಯಲ್ಲಿ ಸತ್ತವರಾಗಿದ್ದಾರೆ. ಆದ್ರೆ ಕ್ರಿಸ್ತನವರು ನಾನು ಕ್ರಿಸ್ತನ್ ಅಂತ ಹೇಳ್ಕೊಳ್ತಾರೆ. ಉದಾಹರಣೆಗೆ ಈಗ ಆಂಧ್ರ ಕೋರ್ಟ್ ಮತ್ತು ತಮಿಳುನಾಡು ಕೋರ್ಟ್ ಅಲ್ಲಿ ಬಂದಿರತಕ್ಕಂಥ ವಿಷಯಗಳು ನಿಮಗೆ ತಿಳಿದಿದೆಯೋ ಗೊತ್ತಿಲ್ಲ. ಗೊತ್ತಿದ್ಯಾ? ಯಾರಿಗಾದ್ರೂ ಗೊತ್ತಿದ್ಯಾ? ತೀರ್ಪು ಕೊಟ್ಟಿರತಕ್ಕಂಥದ್ದು ಹೈಕೋರ್ಟ್ಗಳು. ಈಗ ಏನಾಗಿದೆ ಅಂತ ಹೇಳಿದಾಗ, ಈ ದಲಿತರು ಅಂತ ಹೇಳ್ಕೊಂಡು ಕ್ರಿಸ್ತನಲ್ಲಿ ಕನ್ವರ್ಟ್ ಆದವರಿಗೆ ಅವರು ಹೇಳ್ತಕ್ಕಂಥ ತೀರ್ಪೇನಂದ್ರೆ, ನೀವು ಒಂದು ಸಾರಿ ಕ್ರಿಶ್ಚಿಯನ್ ಮತಾಂತರ ಆದ್ರೆ ನಿಮಗೆ ಸಿಗುವಂತ ಒಂದು ಮೀಸಲಾತಿ ಅಥವಾ ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಕ್ಕುವುದಿಲ್ಲ ಅಂತ ಆ ತೀರ್ಪು ಕೊಟ್ಟಿದ್ದಾರೆ. ಅದು ಹೋದ ತಿಂಗಳು ಆಂಧ್ರದಲ್ಲಾಯ್ತು. ಈಗ ಮೊನ್ನೆ ಇದರಲ್ಲಿ ತಮಿಳುನಾಡಲ್ಲಿ ಅದು ತೀರ್ಪಾಗಿದೆ. ಈಗ ಎಷ್ಟೋ ಜನರು ಏನಂದ್ರೆ, ಇಲ್ಲೊಂದ್ ಕಾಲು ಅಲ್ಲೊಂದ್ ಕಾಲು. ಕ್ರಿಸ್ತನವನು ಅನಿಸ್ಕೊಂಡ್ರೆ ಅವನಿಗೆ ದಲಿತ ಜಾತಿ ಯಾರು ಏನೂ ಅವ್ರಿಗೆ ಹೇಳೋದಿಲ್ಲ. ಆದ್ರೆ ಅಲ್ಲಿ ಹೋದ್ರೆ ಅವರನ್ನ ತಳ್ಳಲ್ಪಟ್ಟ ಜಾತಿ ಮತ್ತು ಕೀಳು ಜಾತಿ ಅಂತ ಹೇಳ್ತಾರೆ. ಹೆಸರಿಗೆ ಕ್ರಿಸ್ತನವರು, ಆದ್ರೆ ಪಡೆದುಕೊಳ್ಳುವುದು ಅವರ ಧರ್ಮದಲ್ಲಿ ಕೀಳು ಮಟ್ಟಿಗೆ, ಅವರ ದಲಿತ ವಿಷಯಗಳಲ್ಲಿ ಅವರು ಇಟ್ಕೊಂಡು ಎಲ್ಲವನ್ನು ಅವರು ಪಡ್ಕೊಳ್ತಾರೆ. ಇದು ಬಂದು ಏನಪ್ಪಾ ಅಂದ್ರೆ, ಇವರು ಪರಲೋಕಕ್ಕಾಗಿ ಜೀವಿಸುವವರಲ್ಲ, ನಾವು ಕೂಡ ಕ್ರಿಸ್ತನವರು ಎಂಬುದಾಗಿ ನಮಗೆ ಅಂತ್ಯೋಕ್ಯದಲ್ಲಿ ಯಾವ ರೀತಿ ಶಿಷ್ಯರಿಗೆ ಹೆಸರು ಬಂತೋ, ಕ್ರಿಸ್ತನವರು, ಕ್ರಿಸ್ತನಲ್ಲಿರುವವರು, ಕ್ರಿಸ್ತನ ಮನಸ್ಸನ್ನು ಧರಿಸಿಕೊಂಡವರು, ಕ್ರಿಸ್ತನಿಗಾಗಿ ಜೀವಿಸುವವರು ಎಂಬುದಾಗಿ ನಾವು ಅರಿತುಕೊಂಡು ಬದುಕಬೇಕಾಗಿದೆ. ಇಲ್ಲಿ ಬಂದ್ಬಿಟ್ಟು ಸಭೆಯಲ್ಲಿ ಒಂದು ರೀತಿ ಮತ್ತು ಲೋಕದಲ್ಲಿ ಒಂದು ರೀತಿ ಇರುವವರಿಗೆ ಇಲ್ಲಿ ಖಂಡಿತವಾಗಿ ಅವರಿಗೆ ಏನು ಸಿಕ್ಕೋದಿಲ್ಲ, ಪ್ರಯೋಜನ ಇಲ್ಲ ಅವರಿಗೆ. ಆದ್ರಿಂದ ಪ್ರಕಟಣೆ ಆ ರೀತಿ 3ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ, ನಿನ್ನ ಕೃತ್ಯಗಳು ಏನಾಗಿದೆ, ಲೋಕದ ಕೃತ್ಯಗಳು, ಲೋಕದ ಸಲುವಾಗಿ ಜೀವಿಸ್ತಾ ಇದೆಯಾ? ಆದ್ರೆ ನಾನು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯನಾ? ಇವೆಲ್ಲ ವಿಶಾಲ ಮಾರ್ಗದಲ್ಲಿ ಇರ್ತಕ್ಕಂಥ ಕ್ರಿಯೆಗಳು. ಇದನ್ನಲ್ಲಿ ನಾವು ತಗೊಂಡು ನಾವು ಪರಲೋಕಕ್ಕೆ ಹೋಗ್ತೇವೆ ಅಂತ ಹೇಳ್ಕೊಳ್ಳೋದು ಕಲ್ಪನೆ ಮಾತ್ರ. ಆದ್ರೆ ಸತ್ಯವಾಗಿ ಹೇಳ್ತೇನೆ, ಸತ್ಯವನ್ನು ನಂಬಿ ಸತ್ಯದ ಮಾರ್ಗದಲ್ಲಿ ನಡೆದರೆ ಮಾತ್ರ ಪರಲೋಕಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಇಲ್ದಿದ್ರೆ ನಾವು ಈ ಲೋಕದ ಸಂಬಂಧವಾಗಿ ಸ್ವಲ್ಪ ಇದರಲ್ಲಿ ಈಗ ಏನಾಗಿದೆ ಅಂದ್ರೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡಿತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಏನು ಯೇಸು ಕ್ರಿಸ್ತನ ಕಾರ್ಯಗಳು? ಸಭೆಯಲ್ಲಿ ಯಾರಾದ್ರೂ ಪರ್ಸನಲ್ ಆಗಿ ಸುವಾರ್ತೆ ಹೇಳ್ತಾ ಇದ್ದೀರಾ? ಯಾರಿಗಾದ್ರೂ? ಕಾಲೇಜ್ಗೆ ಹೋಗೋದು, ಯವನಸ್ಥರು ಕಾಲೇಜ್ಗೆ ಹೋಗೋದು, ಬರೋದು, ಮನೆಗೆ ಟಿವಿ ನೋಡೋದು, ಮೊಬೈಲ್ ನೋಡ್ಕೊಂಡಿರೋದು. ತಂದೆ ತಾಯಿಗಳು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ತಂದೆ ತಾಯಿಗಳಾದ್ರೂ ಕೂಡ ರಕ್ಷಣೆ ಹೊಂದಿದೆ ಅಂತ ಹೇಳಿದುಕೊಂಡ್ರೆ ಯಾರಾದ್ರೂ ಸುವಾರ್ತೆ ಹೇಳ್ತಾ ಇದ್ದೀರಾ? ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಹೋಗ್ಲಿ, ನೀವು ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ. ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರಿಗೆ ಸುವಾರ್ತೆ ಹೇಳಿ ಕ್ರಿಸ್ತನನ್ನ ಅರಿತುಕೊಳ್ಳುವ ಹಾಗೆ, ರಕ್ಷಣೆ ಹೊಂದಲಿಕ್ಕಾಗುವ ಹಾಗೆ ಯಾರಾದ್ರೂ ಸುವಾರ್ತೆ ಹೇಳ್ತಾ ಇದ್ರೆ ಇಲ್ಲ, ಅವ್ರಿಗೆ ಆ ಮನಸ್ಸಿಲ್ಲ. ಸಭೆಯಲ್ಲಿ ಆಗುವಂತ ಏನಾದ್ರೂ ಪೊಲಿಟಿಕ್ಸ್, ಹಿರಿಯರು ತಪ್ಪು ಮಾಡಿದ್ರೆ ಅವಾಗ ಅವ್ರಿಗೆ ಆಡ್ಕೊಳ್ಳೋದು, ಅವ್ರ ಬಗ್ಗೆ ಹೇಳೋದು. ಒಂದು ವಿಷಯ ಏನಾದ್ರೂ ಆಗ್ಬಿಟ್ರೆ ಅಂದ್ರೆ ಕುಟುಂಬಗಳಲ್ಲಿ, ಈ ಬೇರೆ ಧರ್ಮಗಳಲ್ಲಿ ಇಲ್ಲ, ಅವರು ಎಲ್ಲೋ ಹೋಗ್ಬಿಟ್ಟು ಹೆಂಗೋ ಬಂದ್ಬಿಡ್ತಾರೆ. ಆದ್ರೆ ಸಭೆ ಎಲ್ಲಾರ್ಗೂ ಗೊತ್ತಾಗುತ್ತೆ. ಈ ಸಭೆ ಗೊತ್ತಾಗಿದ್ದು ಕರ್ನಾಟಕದ ಎಲ್ಲಾ ಸಹೋದರ ಸಭೆಗೂ ಗೊತ್ತಾಗ್ಬಿಡುತ್ತೆ ವಿಷಯ. ಅಲ್ಲಿವರೆಗೂ ಗಾಸಿಪ್ ಮಾಡ್ತಕ್ಕಂಥವ್ರು ಈ ಮನಸ್ಸಿಂದ ಬರ್ತಾರೆ ಹೊರತು ದೇವರನ್ನು ನಿಜವಾಗಿ ಆರಾಧನೆ ಮಾಡಿ ಪ್ರೀತಿಸ್ಬೇಕು, ದೇವರ ಕಾರ್ಯಗಳ ಮನಸ್ಸಿಡ್ಬೇಕು, ದೇವರ ಕಾರ್ಯ ನಾವು ಮಾಡ್ಬೇಕು, ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು ಅನ್ನೋ ಮನಸ್ಸಿಲ್ಲದೆ ಅನೇಕರು ಏನಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವರು ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಅದು ಪೌಲನು ತಿಮೋತಿನ ಬಗ್ಗೆ ಆತನ ಗುಣವನ್ನ ತಿಳ್ಕೊಂಡು ಹೇಳ್ತಾನೆ. ಅವನು ಹೇಗೆ ಮಗನು ತಂದೆಗೆ ಹೇಗೋ ಈಗಿನ ಕಾಲದ ಮಕ್ಕಳು ತಂದೆಗೆ
ಆ ತಾಯಿಗೆ ಒಂದು ಗೌರವ ಮರ್ಯಾದೆ ಕೊಡ್ತಕ್ಕಂಥವ್ರು ಇಲ್ಲ ಇವತ್ತು. ಆದ್ರೆ ಕ್ರಿಸ್ತನಲ್ಲಿ ಪಡೆದಂತ ಮಗನು ತಿಮೋತಿಯನು, ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಉಪಾಧ್ಯಾಯರು ಅನೇಕರಂತೆ, ಆದ್ರೆ ಕ್ರಿಸ್ತನಲ್ಲಿ ಪಡೆದ ಮಕ್ಕಳು ಎಷ್ಟು ಅಂತ ಕೇಳ್ತಾನೆ ಯಾರು, ಆ ಪೌಲನು. ಒಂದು ಪ್ರಶ್ನೆ ಆಗ್ತಾನಲ್ಲಿ, ಟೀಚ್ ಮಾಡೋರು ಏನು, ನಾನ್ ಟೀಚ್ ಮಾಡ್ಬೇಕು, ನೀನ್ ಟೀಚ್ ಮಾಡ್ಬೇಕು, ಅವ್ರು ಟೀಚ್ ಮಾಡಿದ್ರೆ, ಅವ್ರು ಬೋಧನೆ ಮಾಡಿದ್ರೆ ನಾನ್ ಬರಲ್ಲ, ನಾನ್ ಬೋಧನೆ ಮಾಡಿದ್ರೆ ಅವ್ರು ಬರಲ್ಲ. ಈಗ ಸಭೆಯಲ್ಲಿ ನಡೀತಾ ಇರತಕ್ಕಂಥ ವಿಷಯಗಳಾಗಿದೆ ಹೊರತು, ಆದ್ರೆ ಕ್ರಿಸ್ತನಿಗಾಗಿ ಜೀವಿಸ್ಬೇಕು, ಮನಸ್ಸು ಮಾಡ್ಬೇಕು, ದೇವರ ವಾಕ್ಯ ಕೇಳಬೇಕು. ಆದ್ರೆ ಮಗನು ತಂದೆಗೆ ಹೇಗೋ ಆ ರೀತಿಯಾಗಿ ದೇವರಿಗೆ ಮಕ್ಕಳಾಗಿರುವ ನಾವು ತಂದೆಯನ್ನು ಮೆಚ್ಚಿಸ್ಬೇಕು, ತಂದೆಯ ಪ್ರೀತಿಯನ್ನು ನಾವು ಗಳಿಸ್ಕೋಬೇಕು. ಸುಮ್ಮನೆ ತಂದೆಯ ಮೇಲನ ಪ್ರೀತಿ ಇಲ್ಲ ಅಂತ ನೋಡ್ರಿ, ಇದನ್ನ ತಗೊಳ್ಳಿ, 1 ಯೋಹನ 2:15. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಅವನಲ್ಲಿಲ್ಲ. ಓದಿ. ಲೋಕವನ್ನಾಗಲಿ ಲೋಕದಲ್ಲಿರುವನಾಗಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಾಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳಿಂದ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸು. ನೋಡ್ರಿ, ಗತಿಸಿ ಹೋಗುವಂತ ಲೋಕ. ಮೊನ್ನೆ ನಾನು ಸ್ಮಶಾನದ ಒಂದು ವಿಷಯನ ನಾನು ನೋಡ್ತಾ ಇದ್ದೆ. ಅಲ್ಲಿ ಮನುಷ್ಯ ಅಲ್ಲಿ ಸಮಾಧಿಗೆ ಬಂದು, ಮಶಾಣಕ್ಕೆ ಬಂದು ಊತಿಡೋರಾಗ್ಲಿ, ಅದರ ಸುಡೋರಾಗ್ಲಿ, ಅವ್ರ ವಿಷಯಗಳಲ್ಲಿ ಅವರು ಈ ಸಹಾಯ ಮಾಡ್ತಕ್ಕಂಥ ಕೆಲವರು ಇದ್ದಾರೆ. ಅವ್ರಿಗೆ ಕೆಲವು ಸುಡೋ ಸ್ಥಳದಲ್ಲಿ ಸೌದೆಗಳನ್ನಿಟ್ಟು ಅವ್ರನ್ನ ಸುಡುವಂಥದ್ದು. ಇನ್ನೊಂದು ಇದರಲ್ಲಿ ನೋಡುವಾಗ ಅವರು ಭೂಮಿನ ಅಗದು ಹಳ್ಳ ತೋಡಿ ಅಲ್ಲಿ ನೋಡುವಾಗ ಅಲ್ಲಿ ಎಂತೆಂತ ರೀತಿ ಮರಣ ಬರ್ತದೆ. ಕೆಲವರು ತಂದೆ ತಾಯಿಗಳ ಗತಿ ಇಲ್ಲದಂತ ಒಂದು ರೀತಿಯಲ್ಲಿ ತಂದೆ ತಾಯಿಗಳನ್ನ ನೋಡಿಕೊಳ್ಳದ ಮಕ್ಕಳು ಅನಾಥರಾಗಿ ಶವವನ್ನ ಬಿಟ್ಟು ಹೋಗುವುದನ್ನ ಹೇಳ್ತಾರೆ. ಎರಡನೇದಾಗಿ ಅವರ ಆಸ್ತಿ ಅಂತಸ್ತು ಆಸ್ತಿಗಳು ಏನಿದೆ ಎಲ್ಲ ಅಲ್ಲಿ ಬಂದು ಜಗಳ ಮಾಡೋದನ್ನ ನೋಡ್ತಾರೆ. ಮತ್ತು ಒಬ್ಬ ಸತ್ರೆ ಅವನಿಗೆ 2 ಹೆಂಡತಿ ಇರೋದನ್ನ ಆಮೇಲೆ ಗೊತ್ತಾಗ್ತದೆ. ಆಗ ಮೊದಲ ಹೆಂಡತಿ ಬಂದು ನನ್ನ ಹೆಸರಲ್ಲಿ ಇಲ್ಲ, ಎಲ್ಲ 2ನೇ ಹೆಂಡತಿಗೆ ಬರೆದು ಬಿಟ್ಟಿದ್ದಾರೆ, ಹಾಗೆ ನಾವ್ ಏನ್ ಮಾಡೋದು ಅಂತ ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಆದ್ರೆ ಅವನು ಮಣ್ಣಾಗಿ ಹೋಗ್ತಾನೆ. ಆಗ ಸುಡುವಂತ ಒಂದು ಸ್ಥಳಕ್ಕೆ ಓದಿ ಅಲ್ಲಿ ವಿಚಾರಿಸುವಾಗ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಸಿಗೆ ಕೆಳಗಡೆ ಇರ್ತದೆ, ಆ ದುಡ್ಡನ್ನು ಕೂಡ ಹಾಸಿಗೆಯಲ್ಲಿ ಬಚ್ಚಿಟ್ಕೊಂಡು ಇರ್ತಾರೆ ವಯಸ್ಸಾದವರು. 90 ವರ್ಷ ಆದ್ರೂ ಕೂಡ ಅವ್ರಿಗೆ ಹಣದಾಸೆನೆ. ಆದ್ರೆ ಅವ್ರು ಸತ್ತೋದಾಗ ಅವ್ರ ದಿಮ್ಮಾಗ್ಲಿ, ಅವ್ರ ಬೆಡ್ ಆಗ್ಲಿ, ಅವ್ರು ಏನೇ ವಸ್ತು ತಂದು ಅಲ್ಲಿ ಬಿಸಾಕ್ಬಿಡ್ತಾರೆ ಮಶಾಣದ ಹತ್ರ ಅಂತೆ. ಆಮೇಲೆ ಹಾಸಿಗೆಯನ್ನ ಅಲ್ಲಿ ಏನಾಗುತ್ತೆ ಅಂತ ಸುಟ್ಬಿಟ್ಟವ್ರೆ. ಆಗ ಅವರೆಲ್ಲರೂ ಎಲ್ಲೋ ಡಾಕ್ಯುಮೆಂಟ್ಸ್ ಇದೆ, ಆಸ್ತಿದ್ದು ಅಂತಸ್ತುದು ಅಂತ ಬಂದು ಕೇಳಿದ್ರೆ ಅದೆಲ್ಲ ಹಾಸಿಗೆ ಸಮೇತ, ನೀವೇ ಹೇಳ್ತಿರಲ್ಲ ಹಾಸಿಗೆ ಸಮೇತವಾಗಿ ಏನ್ ಬೇಕೋ ಅವ್ರು ಏನ್ ಯೂಸ್ ಮಾಡ್ತಾರೆ ಎಲ್ಲ ತೆಗೆದಾಕ್ಬಿಟ್ಟು ನಮ್ಮ ಮನೇಲಿ ಏನು ಬೇಡ, ಅವ್ರದ್ದು ವಸ್ತುಗಳೇ ಬೇಡ ಅಂತ. ಆ ರೀತಿಯಾಗಿ ಇವತ್ತು ತಂದೆ ತಾಯಿಗಳನ್ನ ಗಮನಿಸುವಂತವ್ರು, ಲೋಕವನ್ನ ಪ್ರೀತಿಸುವಂತರು, ಲೋಕದ ಗತಿ ಏನು ಅಂದ್ರೆ ಅದು ನಾವು ಕಣ್ಣು ಮುಚ್ಚಿದ್ರೆ ಈ ಲೋಕ ಮಾಯ, ಈ ಲೋಕವನ್ನ ಬಿಟ್ಟು ಹೋಗ್ತೀವಿ. ಏನೇ ಸಂಪಾದನೆ ಮಾಡಿದ್ರು ಎಲ್ಲವನ್ನ ನಾವು ಬಿಟ್ಟು ಹೋಗ್ಬೇಕು. ಆದ್ರಿಂದ ಇರುವುದರಲ್ಲಿ ನಾವು ಸಂತೃಪ್ತಿಯಾಗಿರ್ಬೇಕೆಂಬುದಾಗಿ ಪೌಲನು ಬರೀತಾನೆ. ನೋಡ್ರಿ, ಇನ್ನೊಂದು ತಿಮೋತಿ 6ನೇ ಅಧ್ಯಾಯ 1 ತಿಮೋತಿ 6ನೇ ಅಧ್ಯಾಯ
6ನೇ ಅಧ್ಯಾಯ 11ನೇ ವಚನದಿಂದ ಓದಿ. 10ರಿಂದ 7ರಿಂದ ಹೋಗಿ 6ರಿಂದ ಓದಿ. ದಯವಿಟ್ಟು ಯಾರಾದ್ರೂ ಓದಿ ಜೋರಾಗಿ ಸ್ಪಷ್ಟವಾಗಿ ಓದಿ. ನಾನು ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೇಳ್ತೇನೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಇಷ್ಟರಿಂದ ಓದಿ ಹಿಂಗೆ ಇನ್ನೊಂದ್ಸರಿ ವಚನ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ. 6ನೇ ಅಧ್ಯಾಯ 6ನೇ ವಚನದಿಂದ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವರು ದುಷ್ಪ್ರೇರಣೆಯಿಂದ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ನೋಡ್ರ. ಆಮೇಲೆ 11ನೇ ವಚನ, ಎಲೆ ದೇವರ ಮನುಷ್ಯನಾದರೋ ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇನ್ನು ಅನೇಕ ಅದು ಇದೆ. ಆದ್ರೆ ನಾವು ಲೋಕದಲ್ಲಿ ಏನು ತಕೊಂಡು ಬರೋದಿಲ್ಲ, ನಾವು ಏನು ತಕೊಂಡು ಹೋಗೋದಿಲ್ಲ. ಸಂತೃಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನೋಡಿ, ಈ ಭಕ್ತಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಭಕ್ತಿ ಅನ್ನೋದು ಅಂತಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡ್ತಕ್ಕಂಥ, ಕರ್ತನಿಗಾಗಿ ಜೀವನ ಮಾಡೋದು, ಆತನಿಗಾಗಿ ಸಾಧನೆ ಮಾಡೋದು, ಆತನಿಗೆ ಏನಾದ್ರೂ ನಾವು ಮಾಡ್ಬೇಕು, ಕರ್ತನಿಗಾಗಿ ಏನಾದ್ರೂ ಮಾಡ್ತೀವಿ. ಈ ತುಂಬಿದ ಹೃದಯ ಇದೆಯಲ್ಲ, ಆತ್ಮಭರಿತರಾಗಿ, ದೇವರಾತ್ಮ ಭರಿತರಾಗಿ ಇರುವಾಗ ಈ ಕಾರ್ಯಗಳನ್ನು ಮಾಡ್ತಾರೆ. ದೇವರಾತ್ಮ ಭರಿತರಾಗಿರ್ಬೇಕಾದ್ರೆ ಶುದ್ಧರಾಗಿರ್ಬೇಕು. ಶುದ್ಧ ಯಾವಾಗಿರುತ್ತೋ ಆಗ ದೇವರಿಗಾಗಿ ಏನ್ ಮಾಡ್ಬೇಕೆಂಬುದಾಗಿ ಭಕ್ತಿ ಅವನಲ್ಲಿ ಅದು ಇರುವಂತದ್ದಾಗಿದೆ. ಅಂದ್ರೆ ಅದೇ ತಿಮೋತಿ 3ನೇ ಅಧ್ಯಾಯದಲ್ಲಿ ನೋಡುವಾಗ, ಭಕ್ತಿಯ ವೇಷವಿದ್ದು ದೇವರ ಬಲವನ್ನು ಬೇಡುವಂತವ್ರು ಇದ್ದಾರೆ. ಯಾಕೆಂದ್ರೆ ಭಕ್ತಿ ಇದೆ, ದೇವರ ಇದನ್ನ ವೇಷ ಹಾಕೊಳ್ತಾರೆ. ಆದ್ರೆ ದೇವರ ಬಾಲ ಇವೆಲ್ಲ ಬೇಕಾಗಿಲ್ಲ ಅವ್ರಿಗೆ. ಏನಂತಂದ್ರೆ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಪರಿಶುದ್ಧತೆ, ಸಾತ್ವಿಕತ್ವ ಇವಳು ಯಾವುದು ಕೂಡ ಸಂಪಾದನೆ ಮಾಡೋದಕ್ಕೆ ಇಷ್ಟಪಡಲ್ಲ. ಅವರು ಕ್ರಿಸ್ತನಿಗಾಗಿ ಮಾಡತಕ್ಕ ಶ್ರೇಷ್ಠ ಹೋರಾಟ ಅದನ್ನ ಅವರು ಪಡ್ಕೊಳ್ಳೋಕೆ ಇಷ್ಟಪಡಲ್ಲ. ನಿತ್ಯ ಜೀವನ ಹಿಡಿದುಕೋ ಅಂತ ಹೇಳ್ತಾನೆ ಇಲ್ಲಿ ನೋಡುವಾಗ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ದೇವರು ನಮ್ಮನ್ನು ಪರಿಶುದ್ಧತೆಗಾಗಿ ಕರೆದನು, ಮತ್ತು ದೇವರು ನಮ್ಮನ್ನು ಸುವಾರ್ತೆಗಾಗಿ ಕರೆದನು, ಮತ್ತು ದೇವರು ನಮ್ಮನ್ನು ಆತನನ್ನು ಆರಾಧಿಸುವಕ್ಕೆ ಕರೆದನು. ನಾವು ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ 7ನೇ ವಚನದಲ್ಲಿ ನಮ್ಮನ್ನು ಶುದ್ಧರಾಗುವುದಕ್ಕಾಗಿ ದೇವರು ಕರೆದ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಈ ಲೋಕದ ಆಶೆಗಳಿಗೆ ಸಿಲುಕಿಕೊಂಡು ಪರಲೋಕದ ಕಡೆಗೆ ನಾವು ತಲೆ ಎತ್ತು ನೋಡಲ್ಲ. ನಾವು ಯಾವಾಗ ನೋಡ್ತೀವಿ ಅಂತಂದ್ರೆ ತುಂಬಾ ಕಷ್ಟಗಳು, ದುಃಖಗಳು ಆದಾಗ ನೋಡ್ತೀವಿ. ಹೇಗೆ ನೋಡ್ತೀವಿ ಅಂದ್ರೆ, ವಾಕ್ಯ ಇದೆಯಲ್ಲ, ನಾನು ಮೇಲೆತ್ತಿ ಪರ್ವತದ ಕೆಳಗಡೆಗೆ ನೋಡುತ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರುವುದು? ದೇವರಿಂದಲೇ ಬರುವುದು ಎಂಬುದಾಗಿ ಆಗ ತಲೆ ಎತ್ತಿ ನೋಡ್ತೇವೆ. ಆದ್ರೆ ಜೀವನದಲ್ಲಿ ಪ್ರತಿ ದಿನವೂ ಕ್ರಿಸ್ತನಿಗಾಗಿ ಪರಲೋಕದ ಮೇಲೆ ಗಮನವಿಟ್ಟು ಪರಲೋಕಕ್ಕಾಗಿ ಜೀವಿಸ್ಬೇಕು. ಮೇಲಿರುವುದನ್ನ ನಾನು ಹುಡುಕ್ಬೇಕು. ಮೇಲಿರುವುದು ಏನಿದೆ ನನಗೆ ಅಂತ ಹುಡುಕ್ಬೇಕು. ಕಳೆದ ಸಾರಿ ನಾವು ಓದ್ಕೊಂಡೆ ಅಂತ ಕಾಣುತ್ತೆ ಪ್ರಕಟಣೆಯಲ್ಲಿ. ಅವುಗಳೆಲ್ಲ ನೀವು ಹುಡುಕ್ಬೇಕು. ನೋಡ್ರಿ, ಹುಡುಕುವಂಥದ್ದು ಏನಂತ ನಾನು ನೋಡಿಸ್ತೇನೆ. ಯಾವ್ದಪ್ಪ ಅಂದ್ರೆ ಪ್ರಕಟಣೆ 21ನೇ ಅಧ್ಯಾಯ. ಸಾರಿ 25 ಅಂತ ಹೇಳ್ಬಿಡಿ, ಕ್ಷಮಿಸ್ಬಿಡಿ. 21 ಆದ್ರೂ ಓದುದ್ರಿ ಪಾಪ ಯಾರು. 21
19ನೇ ವಚನದಿಂದ ಓದಿ. ಪಟ್ಟಣದ ಪ್ರಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ತಿವಾರವು ವಜ್ರ, ಎರಡನೆಯದು ವೈಡೂರ್ಯ, ಮೂರನೆಯದು ಪಚ್ಚೆ, ನಾಲ್ಕನೆಯ ಪದ್ಮರಾಗ, ಐದನೇದು ಕೋಮಾದಿಕ, ಆರನೇದು ಮಾಣಿಕ್ಯ, ಏಳನೇದು ಪೀತರತ್ನ. ನೀವು ಸ್ಪೀಡ್ ಆಗಿ ಓದ್ಬೇಡಿ. ನೀವು ಏನ್ ಮಾಡಿ ಅಂದ್ರೆ ನೋಡಿ ಓದಿ. ನೋಡಿ ನಾನು ಹೆಂಗ್ ಓದ್ತೀನಿ ನೋಡಿ. ಪಟ್ಟಣದ ಪ್ರಾಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ತಿವಾರವು ವಜ್ರ, ಎರಡನೇದು ವೈಡೂರ್ಯ, ಮೂರನೇದು ಪಚ್ಚೆ, ನಾಲ್ಕನೇದು ಪದ್ಮರಾಗ, ಐದನೇದು ಗೋಮೇದಿಕ ಅಲ್ವಾ? ಆರನೇದು ಮಾಣಿಕ್ಯ, ಏಳನೇದು ಪೀತರತ್ನ, ಎಂಟನೇದು ಬೇರುಲ್ಲ, ಒಂಬತ್ತನೇದು ಪುಷ್ಯರಾಗ, ಹತ್ತನೇದು ಗರುಡ ಪಚ್ಚೆ, ಹನ್ನೊಂದನೇದು ಇಂದ್ರನೀಲ, ಹನ್ನೆರಡನೇದು ನೀಲ ಸ್ಫಟಿಕ, 12 ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು, ಯಜ್ಞದ ಕುರಿಯಾದಾತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಇಂಥ ಒಂದು ಪಟ್ಟಣವನ್ನ ನಾವು ಎದುರು ನೋಡುವಂತವರಾಗಿ ಆ ಪರಲೋಕವನ್ನ ಯೋಚಿಸುತ್ತಾ ನಾವು ಯಾವಾಗಲೂ ಜೀವಿಸುವುದಾದ್ರೆ ನಮ್ಮಲ್ಲಿ ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ. ನಷ್ಟವಾದರೂ ಪೌಲನೇನ್ ಹೇಳ್ತಾನೆ, ದೊಡ್ಡ ಲಾಭವೇ ಅದು. ನಷ್ಟ ಆಗ್ಲಿ ಆತನೇನ್ ಹೇಳ್ತಾನೆ ಪೌಲನು, ಸತ್ತರೆ ಲಾಭನೇ. ಈ ಲೋಕದಲ್ಲಿ ಹೋಗೋದು ಒಂದ್ ದಿವಸ, ಅಯ್ಯೋ ನಾನು ಏನಾಗ್ಬಿಡ್ತೇನೋ, ಆಸ್ತಿಗಳು ಇಟ್ಟಿದ್ದೀನಿ, ಅದೇನಾಗುತ್ತೋ, ನಾನು ಬಿಟ್ಟು ಹೋಯ್ತೀನಲ್ಲ ಅನ್ನೋ ಮರಣದ ಭಯ ಅವ್ರಿಗಿರ್ತದೆ. ಕ್ರಿಸ್ತನಲ್ಲಿರುವವರಿಗೆ ಮರಣದ ಭಯ ಇಲ್ಲ, ಅವ್ರಿಗೆ ಸಾವೇ ಇಲ್ಲ. ಕ್ರಿಸ್ತನಲ್ಲಿರುವವರಿಗೆ ಸಾವೇ ಇಲ್ಲ. ಆದ್ರೆ ಲೋಕದಲ್ಲಿ ಎಲ್ಲರೂ ಸಾಯ್ತಾರೆ, ಆ ತರ ಸಾಯ್ತೀವಿ ಅಷ್ಟೇ. ಆದ್ರೆ ಯೇಸು ಕ್ರಿಸ್ತನಲ್ಲಿರುವವರಿಗೆ ಮರಣ ಇಲ್ಲ. ಕ್ರಿಸ್ತನಲ್ಲಿ ನಾವು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಇರ್ತೇವೆ. ಎಂತ ಒಂದು ಭಾಗ್ಯ ನೋಡ್ರಿ. ಇಂಥ ಒಂದು ಸೋಸಿದಂತ ಏನಂತೆ ಬಂಗಾರದ ಒಂದು ರಸ್ತೆ, ಒಂದು ರೋಡು ನಮಗೆ ಅಲ್ಲಿ ಸಿಗುತ್ತೆ. ಸಿಲ್ವರ್ ರೋಡ್ ಅಲ್ಲ, ಕಬ್ಬಿಣದ ರೋಡ್ ಅಲ್ಲ, ತಾಮ್ರದ ರೋಡ್ ಅಲ್ಲ, ಸ್ವಚ್ಛ ಬಂಗಾರದ ಒಂದು ಮಾರ್ಗ, ಸೋಸಿದ ಏನಂತೆ ಬೀದಿ. ನಮ್ ಬೀದಿಗಳೆಲ್ಲ ಒಂದು ಈಗೆಲ್ಲ ಸಿಮೆಂಟ್ ಬೀದಿಗಳಾಗ್ತಾವ್ರೆ, ಸಿಮೆಂಟ್ ಹಾಕ್ಬಿಡ್ತಾರೆ. ಈಗ ಮಳೆ ಬಂದ್ರೆ ಅವೇನಾಗ್ತದೆ ಅಂದ್ರೆ ಅದು ನೀರೇ ಒಳಗೋಗಲ್ಲ, ಕೆಳಗಡೆ ಜಲ ಸಿಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಆದ್ರೆ ಒಂದು ಕಾಲದಲ್ಲಿ ಮಳೆ ಇದು ಎಲ್ಲಿ ತೋಡಿದ್ರು, ಬೋರ್ವೆಲ್ ತೋಡಿದ್ರು ಅಲ್ಲಿ ಜಲ ಸಿಗ್ತಾ ಇತ್ತು. ಈಗ ಏನಾಗಿದೆ, ಆ ರೀತಿ ಆಗ್ಬಿಟ್ಟಿದೆ. ಆದ್ರೆ ಅಲ್ಲಿ ಬೀದಿಗಳು ಚೊಕ್ಕ ಬಂಗಾರದ ಬೀದಿಗಳಾಗಿರ್ತದೆ. ನಾವು ಅಲ್ಲಿ ಹೋಗುವಂತವ್ರು ಆಗಿರ್ಬೇಕು. ಆದ್ರಿಂದ ಮೇಲಿರುವುದಗಳನ್ನು ನೋಡಿರಿ, ಮೇಲಿರುವುದನ್ನು ಹುಡುಕಿರಿ. ನಮ್ಮ ಫೋಕಸ್ ಎಲ್ಲ ಅಲ್ಲಿರ್ಬೇಕು. ಹಾಗಿದ್ದಾಗ ಈ ಪಟ್ಟಣದ ಮೇಲೆ ನಿರೀಕ್ಷೆ ಇಟ್ಟು ಪ್ರಯಾಣ ಮಾಡುವವರು, ಪ್ರವಾಸಿಗರು ಆಗಿರುವಂತವರಿಗೆ ಅಲ್ಲಿ ಏನಿರುತ್ತೆ ಈ ಲೋಕದಲ್ಲಿ ಅಂತಂದ್ರೆ, ಏನಯ್ಯ ನಿನ್ನಲ್ಲಿ ಬಹಳ ಸಂತೋಷವ ಇದೆಯಾ, ಏನಯ್ಯ ನಿನಗೆ ಬಹಳ ಸಮಾಧಾನವಾಗಿರ್ತೀಯ, ನಿಮ್ಮ ಮನೇಲಿ ಅಷ್ಟು ಕುಟುಂಬದಲ್ಲಿ ನಿನ್ನನ್ನು ಬೈತಾ ಇರ್ತಾರೆ, ಅವ್ರು ಯಾರೋ ಬಂದು ನೆರೆ ಮನೆಯವರು, ಅಕ್ಕದ ಪಕ್ಕದ ಮನೆಯವರು ನಿನ್ನ ಏನೋ ಬೈತಾ ಇರ್ತಾರೆ, ಆದ್ರೂ ನೀನು ಸುಮ್ಮನೆ ಇರ್ತೀಯ. ಯಾಕೆಂದ್ರೆ ಅವನು ಹೇಳುವಂತ ವಿಷಯ ಏನಂದ್ರೆ, ನನಗೆ ಅದರ ರಹಸ್ಯ ಗೊತ್ತು. ಏನಂದ್ರೆ, ನಾನು ಈ ಲೋಕದವನಲ್ಲ, ಈ ಲೋಕಕ್ಕಾಗಿ ಏನೋ ಈ ಲೋಕದಲ್ಲಿ ಬಿಟ್ಟಿದ್ದಾರೆ ದೇವರು, ತಂದಿದ್ದಾರೆ ನನ್ನ. ಯಾಕೆ ತಂದಿದ್ದಾನೆ?
ಯಾಕೆ ತಂದಿದ್ದಾನಂದ್ರೆ ಆತನನ್ನು ಕಂಡುಕೊಳ್ಳುವುದಕ್ಕೂ, ಆತನಿಗಾಗಿ ಜೀವಿಸುವುದಕ್ಕೂ, ಆತನ ವಾಕ್ಯವನ್ನು ಹೇಳುವುದಕ್ಕೂ, ಸುವಾರ್ತೆ ಸಾರುವುದಕ್ಕೂ, ಮತ್ತು ನಾವು ಇತರರನ್ನ ಪ್ರೀತಿಸುವುದಕ್ಕೂ, ಮತ್ತು ಎಲ್ಲಾ ಪರೀಕ್ಷೆ ನಮಗೆ ಕೊಟ್ಟಿದ್ದಾನಪ್ಪ. ಪರೀಕ್ಷೆಯಲ್ಲಿ ಒಂದೊಂದು ಪಾಸ್ ಆಗ್ಬೇಕು. ಯಾವ್ದು ಪಾಸ್ ಆಗ್ಬೇಕು? ಪ್ರತಿ ಒಂದು ಸಬ್ಜೆಕ್ಟ್ಗಳು ನಿಮ್ಗೆ ಇರುವಾಗ, ಕಾಲೇಜಿನಲ್ಲಿ ಹೇಳುವಾಗ 12 ಸಬ್ಜೆಕ್ಟು 15 ಸಬ್ಜೆಕ್ಟ್ ಇರ್ತದೆ. 18 ಸಬ್ಜೆಕ್ಟ್ ಇರೋದು ನೋಡಿದ್ದೀನಿ. ಇಂಥ ಸಬ್ಜೆಕ್ಟ್ಗಳಲ್ಲಿ ಅವರು ಪಾಸ್ ಆಗ್ತಾ ಹೋದ್ರೆ ಅವ್ರೆಲ್ಲ ಸಬ್ಜೆಕ್ಟ್ ಹೋದ್ಮೇಲೆ ಅವ್ರಿಗೆ ಒಳ್ಳೆ ಪೋಸ್ಟ್, ಒಳ್ಳೆ ಕೆಲಸ ಸಿಗ್ತದೆ. ಆದ್ರೆ ಓದ್ಬೇಕಾದ್ರೆ ಕಷ್ಟ ಇದೆ. ಹಾಗಾದ್ರೆ ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಕಷ್ಟ ಇದೆ. ದೇವರು ನಮ್ಮನ್ನ ಶೋಧಿಸ್ತಾನೆ. ಯೋಬನನ್ನ ಶೋಧಿಸಿದ ಹಾಗೆ ನಮ್ಮನ್ನು ಶೋಧಿಸ್ತಾನೆ. ಕಷ್ಟಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ದುಃಖಗಳಲ್ಲಿ ನಮ್ಮನ್ನು ಶೋಧಿಸಿದಾಗ ನಾವು ಪುಟಕ್ಕೆ ಹಾಕಿದಂತ ಶೋಧನೆಗೆ ಒಳಗಾಗ್ತೀವಿ. ನಾವು ಪುಟಕ್ಕೆ ಹಾಕಿದ್ರೆ ಯಾವ ರೀತಿಯಾಗಿ ಆ ಚಿನ್ನವು ತನ್ನ ಕಲ್ಮಶಗಳೆಲ್ಲ ದೂರವಾಗಿ ಅದು ಚೊಕ್ಕ ಸಿಕ್ಕುತ್ತೋ, ನಮ್ಮ ನಂಬಿಕೆ ಆ ರೀತಿಯಾಗಿ ದೇವರು ಬಯಸುವಂತವನಾಗಿದ್ದಾನೆ. ನಮ್ಮ ನಂಬಿಕೆ ಮಿಕ್ಸ್ ಆಗಿರ್ಬಾರ್ದು. ಯಾರು ಇಷ್ಟಪಡೋದಿಲ್ಲ ಅಂತ ಬಂಗಾರ ಅಂತ ಒಂದು ಇದನ್ನ ಇಷ್ಟಪಡೋದಿಲ್ಲ. ಆದ್ರೆ ನಾವು ಇವುಗಳನ್ನ ನೆನೆಸ್ಕೊಂಡು ಈ ಲೋಕದಲ್ಲಿ ಪರೀಕ್ಷೆಯ ನಮ್ಮನ್ನ ಶೋಧಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನೇ ಶೋಧಿಸುವಂತವನಾಗಿದ್ದ. ಯೇಸು ಕ್ರಿಸ್ತನು ಜಯ ಹೊಂದಿದನು. ಹಾಗೆ ನನ್ನೊಂದಿಗೆ ಜಯ ಹೊಂದಿದವನು ನನ್ನ ಬಲಪಾಕ್ಷದಲ್ಲಿ ಕುಳಿಸ್ಕೊಳ್ತೇನೆ, ನನ್ನ ಜಯ ಹೊಂದಿನು ಜೀವವುಳ್ಳ ವೃಕ್ಷದ ಹಣ್ಣನ್ನ ಅವನು ತಿನ್ಲಿಕ್ಕೆ ಕೊಡ್ತೇನೆ. ಆಗಿರೋ ಸಮಯದಲ್ಲಿ ಜಯ ಹೊಂದಬೇಕು. ಬಿದ್ದೋಗೋದು ಎದ್ದೋಗೋದು, ಬಿದ್ದೋಗೋದು ಎದ್ದೋಗೋದು ಆದ್ರೆ ಏನಾಗತ್ತೆ? ಎಲ್ಲ ನಟ್ಟು ಬೋಲ್ಟ್ಗಳೆಲ್ಲ ಕಳಿಸಿ ಬಿದ್ದೋಗ್ಬಿಡ್ತವೆ. ಹಾಗೆ ನಾವು ಒಂದ್ಸಾರಿ ಪಾಪ ಮಾಡೋದು, ತಿರ್ಗಾ ಬೀಳೋದು, ತಿರ್ಗಾ ಎದ್ದೋಳೋದು, ಕ್ಷಮೆ ಕೇಳೋದು, ತಿರ್ಗಾ ಮಾಡೋದು, ತಿರ್ಗಾ ಹೋಗೋದು. ಯಾವಾಗಲೂ ಪರಿಶುದ್ಧತ್ವವನ್ನು ಕಾದುಕೊಂಡಿರ್ಬೇಕು. ಆಗಿದ್ರೆ ನಾವು ಈ ಲೋಕದಲ್ಲಿ ಅದೇ ಮಾರ್ಗನ ಹೇಳ್ತಾ ಇರ್ತಕ್ಕಂಥದ್ದು, ಇಕ್ಕಟ್ಟಾದ ಮಾರ್ಗ. ದಯವಿಟ್ಟು ಮತ್ತೊಂದು ಫಿಲಿಪ 3ನೇ ಅಧ್ಯಾಯ 19ನೇ ವಚನವನ್ನು ಮತ್ತೆ ಓದೋಣ. 18ನೇ ವಚನದಿಂದ ನೋಡೋಣ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಯಾರಿಗೆ ಹೇಳ್ತಾರೆ ಗೊತ್ತಾ? ಇದು ಬೇರೆಯವ್ರಿಗಲ್ಲ, ನಮ್ದ ವಿಶ್ವಾಸಿಗಳೇ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮ್ಗೆ ಎಷ್ಟೋ ಸಾರಿ ಹೇಳಿದನು, ಈಗಲೂ ಅಳುತ್ತಾ ಹೇಳುತ್ತೇನೆ. ಯಾರು? ಜೊತೆಯಲ್ಲಿರುವವರೇ, ಜೊತೆ ವಿಶ್ವಾಸಿಗಳೇ, ಸಭೆಯಲ್ಲಿರ್ತ ವಿಶ್ವಾಸಿಗಳೇ. ಅವ್ರಿಗೆ ಪೌಲನ್ ಹೇಳ್ತಾನೆ ಅಂದ್ರೆ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಪ್ರಪಂಚದ ಕಾರ್ಯ, ಭೂ ಸಂಬಂಧವಾದ ಮೇಲೆ ಮನಸ್ಸಿಡಬೇಡ್ರಿ ಎಂಬುದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಿಂದ ನೋಡ್ತೇವೆ. ಹಾಗೆ ಇಲ್ಲಿ ಕೂಡ ಫಿಲಿಪ್ಪಿಯರವರಿಗೆ ಕೂಡ ಪೌಲನ್ ಬರೆಯೋದನ್ನು ನೋಡ್ತೇವೆ. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ಹಾಗಾದ್ರೆ ಅವರು ಹೊಟ್ಟೆಗೆ ಅವರ ದೇವರು ಅಂತ ಹೇಳ್ತಾರೆ ನೋಡಿ. ಅಂತ್ಯವಸ್ಥೆ ಅವ್ರ ಹೊಟ್ಟೆಗಾಗಿನೇ ಜೀವಿಸೋದು. ಈ ಪ್ರಪಂಚಕ್ಕಾಗಿ ಇರಬೇಕು. ನಾವು ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ. ಹೇಗೆ ಜೀವಿಸ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಜೀವಿಸುವಂತ ಹೆಸರಿದೆ, ಆದ್ರೆ ಸತ್ತವರಾಗಿ, ಈ ಲೋಕದ ಪಾಲಿಗೆ ಸತ್ತವರಾಗಿ ಜೀವಿಸುವ ಅದೇ ನಿಜವಾದಂತ ಕ್ರಿಸ್ತಿಯ ಜೀವನ. ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಅಂತ ಕೃತ್ಯಗಳಲ್ಲಿ ನಂಬಿಕೆಯಲ್ಲಿ ಸತ್ತವರಾದಂತ ಅನೇಕರು ಶಿಲುಬೆಯ ವಿರೋಧಿಗಳಾಗಿ ನಡೀತಾರೆ. ಇವರೇ ಬಹಳವಾದಂತ ಮಂದಿ. ಅವರು ಬಹಳ ಜನರಾಗಿರ್ತಾರೆ. ಯಾಕಂದ್ರೆ ಈಸಿ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಹೆಂಗನ ನುಗ್ಗಿ ಹೋಗಿ ಅವ್ರು ಹೋಗೋದು. ಈ ಬಸ್ನಲ್ಲಿ ನುಗ್ತಾರಲ್ಲ, ಬಸ್ನೆಲ್ಲ ನುಗ್ಗಿ ಹೇಗೋ ಹೋಗ್ಬಿಟ್ಟು ಆ ರೀತಿಯಾಗಿ. ಇದು ಆ ರೀತಿಯಾದಲ್ಲ, ಆ ರೀತಿಯಾಗಿ ನೋಡುವುದಲ್ಲ. ಇದು ಶಿಲುಬೆಗೆ ವಿರೋಧವಾಗಿ ನಡೆದ ಜನ ಬಹಳ. ಅದಕ್ಕೆ ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು. ನಾಚಿಕೆ ಕೆಲಸಗಳಲ್ಲಿರ್ತಾರೆ. ಮಾನ ಮರ್ಯಾದೆ ಅವ್ರಿಗೆ ಇರಲ್ರಿ. ಅವರು ಹೇಗಿರ್ತಾರಂತಂದ್ರೆ, ಯಾರಾದ್ರೂ ಏನ ಅನ್ಕೊಳ್ಳಿ ಬಿಡ್ರಿ, ನಮ್ಗೇನು, ನಾನ್ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ತಾರೆ. ನಾಚಿಕೆ ಕೆಲಸಗಳಲ್ಲಿ ಇರ್ತಾರೆ. ಆಮೇಲೆ ಅದರಲ್ಲಿ ಅವ್ರಿಗೆ ಗೌರವ ಬೇಡ್ರೆ. ಲಂಚ ತಗೊಳ್ಳೋದಾಗ್ಲಿ ಅಥವಾ ಏನೇ ಮಾಡೋದಾಗ್ಲಿ ಅವ್ರ ಗೌರವ ಬೇರೆ. ಅದು ಅವರು
ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡ್ತಾರೆ. ನಾವಾದರೂ ಅಂದ್ರೆ ಯಾರು? ದೇವರ ಮಕ್ಕಳು, ಕ್ರಿಸ್ತನವರು, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವಂತವರು, ಸತ್ಯವನ್ನೇ ಹಿಡಿದುಕೊಂಡು ಸತ್ಯಕ್ಕಾಗಿ ಜೀವಿಸುವವರು, ಪರಲೋಕಕ್ಕಾಗಿ ಜೀವಿಸುವವರು, ಈ ಲೋಕದ ಪಾಲಿಗೆ ಸತ್ತವರು. ನಾವಾದರೂ ಏನ್ ಮಾಡ್ತಾ ಇದ್ದೇವೆ? ಪರಲೋಕದ ಸಂಸ್ಥಾನದವರು. ಕರ್ತನಾದ ಯೇಸು ಕ್ರಿಸ್ತ ಅಲ್ಲಿಂದಲೇ ರಕ್ಷಕನಾಗಿ ಬರೋದು ನೋಡೋದನ್ನ ಎದುರು ನೋಡ್ತಾ ಇದ್ದೀವಿ. ನೋಡಿ, ಇದು ಎಲ್ಲಾ ಕ್ರಿಸ್ತನಲ್ಲಿ, ಕ್ರಿಸ್ತ ಮಕ್ಕಳಲ್ಲಿ ಇದು ಇರ್ಬೇಕು. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆನ ಪ್ರೀತಿಸ್ಬೇಕಂತೆ. ಯೇಸು ಕ್ರಿಸ್ತನು ಆತನು ಬೇಗ ಬರ್ತಾನೆ. ಈ ಕಾಲವು ಬಹಳ ಕೆಟ್ಟು ಹೋದಂತ ಕಾಲವಾಗಿದೆ, ಕಠಿಣ ಕಾಲ. 2 ತಿಮೋಥಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅನೇಕ ರೀತಿಯಲ್ಲಿ ಬಡಾಯಿ ಕೊಚ್ಚುವವರು, ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ಭ್ರಷ್ಟರಾಗಿ ಹೋಗುವಂತವರು, ತಂದೆ ತಾಯಿಗಳನ್ನ ಸನ್ಮಾನಿಸದವರು, ಹೀಗೆ ಅನೇಕ ಈ ಕಾಲದಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಇದು ತುಂಬಾ ಆಗ್ಬಿಟ್ಟಿದೆ. ಆದ್ರಿಂದ ನಾವು ಕಡೆ ಕಾಲದಲ್ಲಿ ಇದ್ದೇವೆ ಅಂತ ತಿಳ್ಕೊಂಡು ನಾವು ಈ ಲೋಕದಲ್ಲಿ ಕಷ್ಟಗಳು, ದುಃಖಗಳು, ಇಕ್ಕಟ್ಟು ಇದ್ರೂ ಕೂಡ ಮುಂದೆ ನಮಗೆ ನಿತ್ಯ ಜೀವವು ಪ್ರಕಟವಾಗ್ತದೆ. ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು ಎಂಬುದಾಗಿ. ಹಾಗೆ ಕ್ರಿಸ್ತನ ಬರೋಣವನ್ನು ಎದುರು ನೋಡುತ್ತವರಾಗಿ ನಾವು ಪರಲೋಕ ಸಂಸ್ಥಾನದವರು ಈ ಲೋಕಕ್ಕೆ ಅಂಟುಕೊಳ್ಳಬಾರದು. ತಾವರೆ ಕೆಸರಿನಲ್ಲಿದ್ರೂ ಕೂಡ ಅದು ಕೆಸರಿಗೆ ಅಂಟುಕೊಳ್ಳದೆ ಯಾವ ರೀತಿ ತಾವರೆಯಾಗಿ ಅದು ಇರುತ್ತದೋ ಹಾಗೆ ನಾವೆಲ್ಲರೂ ಕ್ರಿಸ್ತನ ಮಕ್ಕಳಾಗಿ ಲೋಕದಲ್ಲಿದ್ದರೂ ಲೋಕದವರಲ್ಲ. ಆದ್ರಿಂದ ಒಂದು ವಾಕ್ಯವನ್ನ ನಾನು ಹೇಳಿ ಮುಗಿಸ್ಬೇಕಂತ ಇದ್ದೇನೆ. 1 ಕೊರಿಂಥ 2 ಕೊರಿಂಥ 14 14 7 ಅದು ನಮ್ಗೆ ಗೊತ್ತಿರೋಂಥದ್ದೇ. 10ರಿಂದ ಓದಿ. 7:10. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದಲ್ಲಿರುವವರಿಗಿಂತ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ನೀವು ದೇವರ ಚಿತ್ತಾನುಸಾರವಾಗಿ ಎಂತ ತಹವನ್ನು ಉಂಟು ಮಾಡಿ ನಿಮಗೆ ಎಂತ ನೀವು ನಿರ್ದೋಷಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಡ್ತೀರಿ, ಎಷ್ಟೋ ಮನವೆತನ ಅನುಭವಿಸ್ತೀರಿ, ಎಂತ ಭಯವನ್ನು, ಎಂತ ಹಂಬಲವನ್ನು ತೋರಿದಿರಿ, ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ನೀವು ಆ ಕಾರ್ಯಕ್ಕೆ ಸೇರಿದವರೆಂಬುದನ್ನು ಎಲ್ಲಾ ವಿಧದಲ್ಲಿ ತೋರಿಸಿದಿರಿ. ನಾನು ನಿಮಗೆ ಬರೆದಾಗ ಅನ್ಯಾಯ ಮಾಡಿದವನಿಗೆ ದಂಡನೆಯೂ ಅನ್ಯಾಯ ಹೊಂದಿದವನಿಗೆ ನ್ಯಾಯವೂ ಆಗಬೇಕೆಂದು ಕಾರಣದಿಂದ ಬರೆಯಲಿಲ್ಲ. ನಮಗೋಸ್ಕರ ನಿಮಗಿರುವ ಆಸಕ್ತಿಯು ದೇವರ ಮುಂದೆ ನಿಮಗೆ ವ್ಯಕ್ತವಾಗುವ ಉಪದೇಶದಲ್ಲೇ ಬರೆದನು. ಇಲ್ಲಿ ಪೌಲನು ಬರೆಯೋದನ್ನು ನೋಡುವಾಗ ಕೆಲವು ಸಾರಿ ನಾವು ದೇವರ ಚಿತ್ತಾನುಸಾರವ ಪಟ್ಟ ದುಃಖವಾಗಿರ್ಬೇಕು. ಏನೋ ಸುಮ್ಮನೆ ದುಃಖ ಪಡೋದಲ್ಲ. ನಾವು ದೇವರಿಗಾಗಿ ದುಃಖ ಪಡುವಂತ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು. ಆದ್ರಿಂದ ನಾವು ಆತನಿಗಾಗಿ ಜೀವಿಸಿ ಇಕ್ಕಟ್ಟಾದ ಮಾರ್ಗ ನಮಗಿದೆ. ಅದನ್ನು ಮುಂದೆ ದೇವರು ನಮಗೆ ನಿತ್ಯ ಜೀವದ ಪ್ರಕಟಣೆ ಮಾಡಿದ್ದಾನೆ. ಆ ಪರಲೋಕಕ್ಕಾಗಿ ನಾವು ಜೀವಿಸುವವರು, ಅಲ್ಲಿಗೆ ಹೋಗುವಂತರು. ಅದಕ್ಕಾಗಿ ನಾವು ಈ ಲೋಕದ ಪಾಲಿಗೆ ಸತ್ತು ದೇವರ ಮಕ್ಕಳಾಗಿ ಕರ್ತನಿಗಾಗಿ ಜೀವಿಸುವಂತವರು ನಾವಾಗಿರಬೇಕೆಂದು ಈ ದಿನದ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದೆವು. ಮುಂದೆ ಅದು ವಿಶಾಲ ಮಾರ್ಗದಲ್ಲಿ ಅನೇಕ ವಿಷಯಗಳಿದೆ. ಸ್ವಲ್ಪ ಜನರಾದರೂ ದೇವರು ಸ್ವಲ್ಪ ಜನರ ಕಡೆಗೆ ಹೇಗಿರ್ತಾನೆ, ಒಬ್ಬಂಟಿಗನಾಗಿದ್ದರೂ ಕೂಡ ದೇವರು ಹೇಗೆ ನಮ್ಮೊಟ್ಟಿಗೆ ಇರ್ತಾನೆ ಎಂಬುದಾಗಿ ಅನೇಕ ವಿಷಯಗಳು ಇದೆ. ಅದನ್ನ ಇವತ್ತು ಈ ವಿಷಯಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ.
ಅದನ್ನ ತಿಳ್ಕೊಂಡು ನಾವು ಈ ಧ್ಯಾನ ಮಾಡೋಣ. ಮುಂದಿನ ಅವಕಾಶಗಳು ಸಿಕ್ಕಿದ್ರೆ ಅನೇಕ ವಿಷಯಗಳು ನಾನು ಧ್ಯಾನ ಮಾಡಿದ್ದೇನೆ, ಅದನ್ನು ವಿವರಿಸುವಂತವನಾಗಿದ್ದೇನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.